ನಮಸ್ಕಾರ ಸ್ನೇಹಿತರೆ. ಗಂಡ ಹೆಂಡತಿ ರಾತ್ರಿ ಹೇಗೆ ಮಲಗಬೇಕು? ಗಂಡ ಹೆಂಡತಿಯ ಜೀವನದಲ್ಲಿ ಉತ್ತಮ ನಿದ್ರೆ ಬಹಳ ಮುಖ್ಯ. ದಿನವಿಡೀ ಕೆಲಸ, ಒತ್ತಡ ಮತ್ತು ಜವಾಬ್ದಾರಿಗಳ ನಂತರ ರಾತ್ರಿ ಸರಿಯಾಗಿ ನಿದ್ದೆ ಮಾಡುವುದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾಗಿದೆ. ದಂಪತಿಗಳು ಒಟ್ಟಿಗೆ ಮಲಗುವ ವಿಧಾನವು ಅವರ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತದೆ. ಕೆಲವು ಸಣ್ಣ ಅಭ್ಯಾಸಗಳು ಉತ್ತಮ ನಿದ್ರೆ, ಹೆಚ್ಚು ಆತ್ಮೀಯತೆ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಗಂಡ ಹೆಂಡತಿ ರಾತ್ರಿ ಹೇಗೆ ಮಲಗಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಗಂಡ ಹೆಂಡತಿ ಸಂತೋಷವಾಗಿರಲು ಕೆಲವು ಮುಖ್ಯವಾದ ಸೂತ್ರಗಳು ತಪ್ಪದೆ ತಿಳಿಯಿರಿ. ಗಂಡ ಹೆಂಡತಿ ಊಟ ಅಥವಾ ಸಂಭೋಗ ಮಾಡುವ ಮೊದಲು ಮೂತ್ರ ವಿಸರ್ಜನೆ ಮಾಡಬೇಕು. ಗಂಡ ಹೆಂಡತಿ ನಿದ್ರಿಸುವಾಗ ನಿಮ್ಮ ಪಾದಗಳು ಬಾಗಿಲಿನ ಕಡೆಗೆ ಚಾಚಿರಬಾರದು. ಮಲಗುವಾಗ ಯಾವಾಗಲೂ ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಗಂಡ ಹೆಂಡತಿ ಸಂತೋಷವಾಗಿರಲು ಕೆಲವು ಮುಖ್ಯವಾದ ಸೂತ್ರಗಳು ತಪ್ಪದೆ ತಿಳಿಯಿರಿ. ಸಾವಿಲ್ಲದ ಮನೆಯಿಲ್ಲ, ಜಗಳವಿಲ್ಲದ ದಾಂಪತ್ಯವಿಲ್ಲ. ನೋಡಿ, ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗುವುದು. ಜಗಳವಿಲ್ಲದ ಮನೆಗಳೇ ಇರದು ಎಂದರೆ ತಪ್ಪಾಗುವುದು. ಪ್ರತಿಯೊಬ್ಬರ ಸಂಸಾರದಲ್ಲಿ ಜಗಳ ಇದ್ದೇ ಇರುವುದು. ಹೊರಗಡೆ ತೋರಿಕೆಗೆ ಮಾತ್ರ ಕೆಲವರು ಪತಿ ಹಾಗೂ ಪತ್ನಿ ತುಂಬಾ ಒಳ್ಳೆಯ ರೀತಿ ಇರುವರು, ಆದರೆ ಮನೆ ಒಳಗೆ ಜಗಳ ಇದ್ದೇ ಇರುವುದು. ಆದರೆ ಇದು ಅತಿರೇಕಕ್ಕೆ ಹೋದರೆ ಅದರಿಂದ ಸಂಸಾರದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಜಗಳವಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಿ ಸರಿಪಡಿಸಬೇಕು. ಹಣ ಎನ್ನುವ ಎರಡಕ್ಷರವು ಎಲ್ಲಾ ಕಡೆಗಳಲ್ಲಿ ಜಗಳ ತಂದಿಡುವುದು. ಬೇರೆಯವರ ಸಂಪಾದನೆ ಹೋಲಿಸಿ ಗಂಡನನ್ನು ಅಥವಾ ಹೆಂಡತಿಯನ್ನು ಹೀಯಾಳಿಸಿ ಮಾತನಾಡುವುದು ದೊಡ್ಡ ಕಾರಣವಾಗಿದೆ. ಮನೆಯಲ್ಲಿ ಪತ್ನಿ ಹಾಗೂ ಪತಿ ಜೊತೆಯಾಗಿ ಮನೆಯ ಬಜೆಟ್ ಮಾಡಬೇಕು ಮತ್ತು ವೆಚ್ಚಗಳ ಬಗ್ಗೆ ಗಮನ ಹರಿಸಬೇಕು. ನೀವಿಬ್ಬರು ತುಂಬಾ ಪಾರದರ್ಶಕವಾಗಿ ಎಲ್ಲ ಹಣಕಾಸಿನ ವಿಚಾರಗಳ ಬಗ್ಗೆ ಹೇಳಿಕೊಳ್ಳಬೇಕು. ಕೆಲವೊಮ್ಮೆ ಗಂಡ ಹೆಂಡತಿಯ ಸಂಬಂಧ ಕೆಡಿಸುವುದೇ ಹಣ. ಕೌಟುಂಬಿಕ ಮಾತುಕತೆ, ಮಾತನಾಡದೇ ಇರುವುದು ಮತ್ತು ಮಾತುಗಳನ್ನು ಕೇಳಿಸಿಕೊಳ್ಳದೇ ಇರುವ ಪರಿಣಾಮಕವಾಗಿ ಸಂಬಂಧದಲ್ಲಿ ಜಗಳವು ಬರಬಹುದು. ಆದ್ದರಿಂದ ನೀವು ಊಟ ಮಾಡುವ ವೇಳೆ ಟಿವಿ, ಮೊಬೈಲ್ ನೋಡಬೇಡಿ. ಪ್ರತಿನಿತ್ಯವೂ ಸಂಜೆ 30 ನಿಮಿಷ ಕಾಲ ನೀವಿಬ್ಬರು ಮಾತನಾಡಿ. ಪ್ರತಿನಿತ್ಯವೂ ನೀವು ಮೊದಲಾಗಿ ಮಾತುಕತೆ ಆರಂಭಿಸಿ. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ದಾಂಪತ್ಯದಲ್ಲಿ ಜಗಳ ಆಗುವುದು ಇದೆ. ಏಕೆಂದರೆ ಇಲ್ಲಿ ಇಬ್ಬರು ಅವರನ್ನು ಅತಿಯಾಗಿ ಪ್ರೀತಿಸುವ ಕಾರಣದಿಂದಾಗಿ ಜಗಳ ಆಗುವುದು ಸಹಜ. ಜಗಳವನ್ನು ಎಂದಿಗೂ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ಒತ್ತಡದ ಆಧುನಿಕ ಜಗತ್ತಿನಲ್ಲಿ ದಂಪತಿಗಳ ಮಧ್ಯೆ ಪ್ರೀತಿ, ಕಾಳಜಿ ಎನ್ನುವುದು ಕಡಿಮೆ ಆಗುತ್ತಿದೆ. ನೀವು ಇಬ್ಬರು ಜೊತೆಯಾಗಿ ಸಮಯ ಕಳೆಯಬೇಕು. ನಿಮಗೆ ಇಷ್ಟ ಆಗಿರುವಂತಹ ಜಾಗಕ್ಕೆ ಇಬ್ಬರು ಹೋಗಿ ಬನ್ನಿ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿಯ ಕಿಡಿ ಹಚ್ಚಿಕೊಳ್ಳಿ. ಅಹಂಭಾವ ಮತ್ತು ಹೊಟ್ಟೆ ಕಿಚ್ಚು ಪಡುವ ಭಾವನೆಗಳು ನಿಮ್ಮ ಶತ್ರುಗಳು. ಸಮಯದ ಅಭಾವದ ಬಗ್ಗೆ ಹೆಚ್ಚಿನ ದಾಂಪತ್ಯದಲ್ಲಿ ಜಗಳಗಳು ಆಗುವುದು. ಪತಿಗೆ ಸಮಯವಿದ್ದರೆ ಪತ್ನಿಗೆ ಸಮಯ ಇರುವುದಿಲ್ಲ. ಹೀಗಾಗಿ ಇಬ್ಬರಿಗೆ ಜೊತೆಯಾಗಿ ಕುಟುಂಬ ಸಮೇತರಾಗಿ ಎಲ್ಲಿಗೂ ಹೋಗಲು ಆಗುವುದಿಲ್ಲ. ಇದನ್ನು ಕಡಿಮೆ ಮಾಡಲು ನೀವು ವಾರದ ಅಂತ್ಯದಲ್ಲಿ ಪ್ರವಾಸ ಯೋಜನೆ ಹಾಕಿಕೊಂಡು ಅದರಲ್ಲಿ ತಪ್ಪದೆ ಭಾಗಿಯಾಗಿ. ಸಂಬಂಧದಲ್ಲಿ ಯಾವುದು ಆದ್ಯತೆ ಎನ್ನುವುದರ ಮಧ್ಯೆ ಪತಿ ಹಾಗೂ ಪತ್ನಿಯ ನಡುವೆ ಜಗಳ ಆಗುವುದು ಇದೆ.
ಅಧಿಕಾರ ಎನ್ನುವುದು ವೈವಾಹಿಕ ಸಂಬಂಧದಲ್ಲಿ ನೀಡಿದಾಗ ಮಾತ್ರ ಬರುವುದು. ಮೊದಲಿಗೆ ನಿಮ್ಮ ಆದ್ಯತೆಯು ಪ್ರೀತಿ ಆಗಿರಲಿ. ಪ್ರೀತಿಯು ಯಾವತ್ತಿಗೂ ಅಗೌರವ ತೋರಿಸುವುದಿಲ್ಲ. ವೈರಿ ವಿರುದ್ಧ ಅಸೂಯೆ ಇಟ್ಟುಕೊಳ್ಳಬೇಕು ಎನ್ನುವ ಮಾತಿದೆ. ಆದರೆ ಕೆಲವೊಂದು ಸಂಸಾರದಲ್ಲಿ ಪತಿ ಹಾಗೂ ಪತ್ನಿ ನಡುವೆ ಅಸೂಯೆಯೂ ಇರುವುದು. ಮಕ್ಕಳು, ವೃತ್ತಿ, ಸ್ನೇಹಿತರು, ಸಹೋದ್ಯೋಗಿಗಳು ಇತ್ಯಾದಿಗಳಲ್ಲಿ ಅಸೂಯೆ ಬರುವುದು. ಇದಕ್ಕಾಗಿ ನೀವು ಪತ್ನಿಯ ಜೊತೆ ಸರಿಯಾಗಿ ಮಾತನಾಡಿಕೊಂಡು ಎಲ್ಲವನ್ನೂ ನಿಭಾಯಿಸಿ. ಗಂಡ ಹೆಂಡತಿಯ ಸಂಬಂಧದ ಮಧ್ಯೆ ಹೊಟ್ಟೆ ಕಿಚ್ಚು ಬರಬಾರದು. ದಾಂಪತ್ಯದಲ್ಲಿ ಕೆಲವೊಂದು ಸಲ ಧರ್ಮ, ಆಚರಣೆ, ಸಂಪ್ರದಾಯಗಳ ಬಗ್ಗೆ ಜಗಳ ಆಗುವುದು ಇದೆ. ಒಬ್ಬರ ಆಸಕ್ತಿಯು ಇನ್ನೊಬ್ಬರ ಆಸಕ್ತಿಗೆ ವಿರುದ್ಧವಾಗಿರುವುದು ಇದಕ್ಕೆ ಕಾರಣ. ಮನುಷ್ಯತ್ವ, ಏಕತೆ ಕಡೆಗೆ ಹೆಚ್ಚು ಆದ್ಯತೆ ನೀಡಿ ಪರಸ್ಪರರಿಗೆ ಹೆಚ್ಚು ನಿಷ್ಠರಾಗಿ ಇರುವುದು ಇಲ್ಲಿ ಅತಿ ಅಗತ್ಯವಾಗಿ ಇರುವುದು. ಕಳೆದು ಹೋಗಿರುವ ವಿಚಾರ, ಯಾವತ್ತೋ ಆಗಿರುವಂತಹ ವಿಚಾರವನ್ನು ಹಿಡಿದುಕೊಂಡು ನೀವು ಜಗಳವಾಡಿದರೆ ಆಗ ಅದರಿಂದ ದೊಡ್ಡ ಮಟ್ಟದ ಹಾನಿ ಆಗುವುದು. ಕೆಲವೊಂದು ವಿಚಾರಗಳನ್ನು ಪದೇ ಪದೇ ಕೆಣಕಿ ಜಗಳ ಆಡುವಂತಹ ದಂಪತಿಗಳು ಇರುವರು. ಆದರೆ ಕಳೆದು ಹೋದ ಸಮಯ, ಆಡಿದ ಮಾತು ಮತ್ತೆ ಬರದು. ಹೀಗಾಗಿ ಪ್ರಯೋಜನವಿಲ್ಲದ ವಿಚಾರಕ್ಕೆ ಜಗಳ ಆಡಬೇಡಿ. ಇಂತಹ ಸಮಸ್ಯೆಗಳಿಂದಲೇ ಗಂಡ ಹೆಂಡತಿಯ ನಡುವಿನ ಸಂಬಂಧ ಹಾಳಾಗುವುದು. ಆದ್ದರಿಂದ ಎಚ್ಚರಿಕೆ ವಹಿಸುವುದು ಬಹಳ ಅಗತ್ಯ. ಗಂಡ ಹೆಂಡತಿ ಮಲಗುವ ಮೊದಲು ಕೈ, ಕಾಲು ಮತ್ತು ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಸಾಧ್ಯವಾದರೆ ರಾತ್ರಿ ಸ್ನಾನ ಮಾಡುವುದು ಇನ್ನೂ ಉತ್ತಮ. ಇದರಿಂದ ನಿಮ್ಮ ಸಂಗಾತಿಗೂ ಹತ್ತಿರವಾಗಿರಲು ಸುಖಕರವಾಗಿರುತ್ತದೆ. ನೀವು ಮಲಗುವ ಕೋಣೆ ಹೆಚ್ಚು ಶಬ್ದ, ಹೆಚ್ಚು ಬೆಳಕು ಅಥವಾ ಗೊಂದಲ ಇರಬಾರದು. ಮಲಗುವ ಮುನ್ನ ಹೆಚ್ಚು ಸಮಯ ಮೊಬೈಲ್, ಟಿವಿ ಅಥವಾ ಲ್ಯಾಪ್ಟಾಪ್ ಬಳಸುವುದರಿಂದ ನಿದ್ರೆ ತಡವಾಗಬಹುದು. ಆದ್ದರಿಂದ ಮಲಗುವ 1 ಗಂಟೆ ಮೊದಲು ಇವುಗಳನ್ನು ದೂರ ಇಡುವುದು ಉತ್ತಮ. ರಾತ್ರಿ ತುಂಬಾ ಭಾರವಾದ ಅಥವಾ ಎಣ್ಣೆಯುಕ್ತ ಆಹಾರ ಸೇವಿಸುವುದು ನಿದ್ರೆಗೆ ಅಡ್ಡಿ ಆಗಬಹುದು. ಹಗೂರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸುವುದು ಉತ್ತಮ. ಗಂಡ ಹೆಂಡತಿ ದಿನವಿಡೀ ನಡೆದ ಘಟನೆಗಳು, ಸಂತೋಷಗಳು ಅಥವಾ ಚಿಂತೆಗಳ ಬಗ್ಗೆ ದಂಪತಿಗಳು ಕೆಲ ಸಮಯ ಮಾತನಾಡುವುದು ಒಳ್ಳೆಯದು. ಜಗಳ ಅಥವಾ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಮಲಗುವ ಮೊದಲು ಸಾಧ್ಯವಾದಷ್ಟು ಮಾತನಾಡಿ ಪರಿಹರಿಸಿಕೊಳ್ಳುವುದು ಉತ್ತಮ. ಕೋಪದಲ್ಲೇ ಮಲಗುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಪ್ರತಿಯೊಬ್ಬರಿಗೂ ಅನುಕೂಲವಾದ ಮಲಗುವ ಸ್ಥಿತಿ ವಿಭಿನ್ನವಾಗಿರಬಹುದು. ಕೆಲವರು ಬೆನ್ನಿನ ಮೇಲೆ ಮಲಗಲು ಇಷ್ಟಪಡುತ್ತಾರೆ, ಕೆಲವರು ಬದಿಗೆ ತಿರುಗಿ ಮಲಗುತ್ತಾರೆ. ಆರೋಗ್ಯ ತಜ್ಞರ ಪ್ರಕಾರ ಬದಿಗೆ ತಿರುಗಿ ಮಲಗುವುದು ಅನೇಕ ಸಂದರ್ಭಗಳಲ್ಲಿ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಿ ಒಂದೇ ಸಮಯದಲ್ಲಿ ಏಳುವ ಅಭ್ಯಾಸ ಬೆಳೆಸಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನದಲ್ಲಿರಿಸುತ್ತದೆ. ಮಲಗುವ ಮೊದಲು ಸಣ್ಣ ನಗು, ಪ್ರೀತಿಯ ಮಾತು ಅಥವಾ ಕೈ ಹಿಡಿದು ಮಾತನಾಡುವುದು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಒಟ್ಟಿಗೆ ಮಲಗುವ ದಂಪತಿಗಳು ಸಾಮಾನ್ಯವಾಗಿ ಹೆಚ್ಚು ಭಾವನಾತ್ಮಕವಾಗಿ ಹತ್ತಿರವಾಗಿರುತ್ತಾರೆ. ಮಲಗುವ ಮೊದಲು ಜಗಳ ಮಾಡುವುದು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ಉತ್ತಮ ನಿದ್ರೆ ದಾಂಪತ್ಯ ಜೀವನದ ಸಂತೋಷವನ್ನು ಹೆಚ್ಚಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.